ಓಕೆ, ಈ ನಡುವೆ ಪ್ರಜ್ವಲ್ ರೇವಣ್ಣ ವಿಚಾರ ಬಿಟ್ಬಿಟ್ರಾ ಅಂತೇಳಿ ನೀವು ನಮಗೆ ಪ್ರಶ್ನೆ ಮಾಡಬಹುದು. ಪ್ರಜ್ವಲ್ ರೇವಣ್ಣ ಅವರ ತನಿಖೆ ಮುಂದುವರೆದಿದೆ. SIT ವಿಚಾರಣೆ ನಡೀತಾ ಇದೆ. ಬಸವನಗುಡಿಯಲ್ಲಿರುವಂಥ ಅವರ ಮನೆಯಲ್ಲಿ ಮಹಜರು ನಡೀತಾ ಇದೆ. ಪೆನ್ ಡ್ರೈವ್ ಕೇಸಲ್ಲಿ ಮುಂದುವರೆದ ಪ್ರಜ್ವಲ್ ವಿಚಾರಣೆ. ಅಲ್ಲಿ ಭವಾನಿ ರೇವಣ್ಣ ಕೂಡ ಇದ್ದರಂತೆ. ಬಸವನಗುಡಿ ನಿವಾಸದಲ್ಲಿ SITಯಿಂದ ಸ್ಥಳ ಮಹಜರು ಪ್ರಜ್ವಲ್ ರೇವಣ್ಣ ಅವರ ಜೊತೆ. ಸ್ಥಳ ಮಹಜರು ವೇಳೆ ಮನೆಯಲ್ಲಿರುವ ಭವಾನಿ ರೇವಣ್ಣ ತುಳಸಿ ಕಟ್ಟೆಗೆ ಪೂಜೆ ಮಾಡ್ತಾ ಇದ್ರಂತೆ. ಸ್ಟಿಕ್ ಇಟ್ಕೊಂಡಿದ್ದಾರೆ. ಸ್ಟಿಕ್ ಅಂದರೆ ಬೆತ್ತ ಇಟ್ಕೊಂಡಿದ್ದಾರೆ. ಮನೆಯಲ್ಲಿ ತುಳಸಿ ಕಟ್ಟೆಗೆ ಪೂಜೆ ಮಾಡ್ತಾ ಇರುವಂಥ ಭವಾನಿ ವಾಕಿಂಗ್ ಸ್ಟಿಕ್ ಹಿಡಿದುಕೊಂಡೇ ತುಳಸಿ ಕಟ್ಟೆ ಪೂಜೆಯನ್ನು ಭವಾನಿ ರೇವಣ್ಣ ಮಾಡ್ತಾ ಇದ್ದಾರಂತೆ. ಪೆನ್ ಡ್ರೈವ್ ಕೇಸಲ್ಲಿ ಪ್ರಜ್ವಲ್ ರೇವಣ್ಣ ನೋಡಿ, ಪರಾರಿ ವೀರ, ಪೆನ್ ಡ್ರೈವ್ ಪೋರ, ಮಾಜಿ ಸಂಸದ. ಒಂದು ವೇಳೆ ಗೆದ್ದಿದ್ರೆ ಭಾಳ ದೊಡ್ಡ ತಲೆನೋವು ಆಗ್ತಾಯಿತ್ತು. ಅಂದರೆ ರಾಜೀನಾಮೆ ಕೊಡಿಸ್ಬೇಕಾ ಬೇಡವಾ ಅಂಥೇಳಿ. ಈ ನಡುವೆ ಭವಾನಿ ರೇವಣ್ಣ ಅವರನ್ನು ನೀವು ಗಮನಿಸ್ತಾ ಇದ್ದೀರಿ. ವಾಕಿಂಗ್ ಸ್ಟಿಕ್ ಇಟ್ಕೊಂಡೇ ಅವರು ತುಳಸಿ ಪೂಜೆಯನ್ನು ನೆರವೇರಿಸ್ತಾ ಇದ್ದಾರೆ. ಸ್ಥಳ ಮಹಜರು ಬಸವನಗುಡಿ ಅವರ ನಿವಾಸದಲ್ಲಿ. ಓಕೆ, ಮಾದೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಮಾದೇಶ್, ಎಲ್ಲಿ ತನಕ ಬಂತು ಪ್ರಜ್ವಲ್ ರೇವಣ್ಣ ವಿಚಾರಣೆ? ಜಯಪ್ರಕಾಶ್, ಸದ್ಯಕ್ಕೆ ಕೊನೆಯ ದಿನದ ಕಸ್ಟಡಿ ಇದೆ. ಸ್ಥಳಮಹಜರು ಪ್ರಕ್ರಿಯೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಈಗಾಗಲೇ ಇದು 2ನೇ ಬಾರಿ ಕಸ್ಟಡಿಗೆ ಪಡೆದಿದ್ರು. ಇಷ್ಟು ದಿನಗಳ ಕಾಲ ಆತನ ತೀವ್ರ ವಿಚಾರಣೆ ಮಾಡುವಂತ ಕೆಲಸ ಮಾಡಿದ್ರು. ಮೊದಲನೇ ಬಾರಿ ಕಸ್ಟಡಿಗೆ ಪಡೆದಂತ ಸಂದರ್ಭದಲ್ಲಿ ಬರೀ ವಿಚಾರಣೆಯನ್ನ ಮಾತ್ರ ಮಾಡಿದ್ರು. ಜೊತೆಗೆ ನಂತರದ ಅಂದ್ರೆ 2ನೇ ಬಾರಿ ಕಸ್ಟಡಿಗೆ ಪಡೆದ ಸಂದರ್ಭದಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ಜೊತೆಗೆ ಆತನ ಹೇಳಿಕೆಗಳನ್ನ ದಾಖಲಿಸಿದ್ರು. ನಡಿ, ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಶನಿವಾರವಷ್ಟೇ ಹೊಳೆನರಸೀಪುರಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಸ್ಥಳ ಮಹಜರು ಮಾಡಿ ಅಲ್ಲಿ ಒಂದಷ್ಟು ಹೇಳಿಕೆಗಳನ್ನ ದಾಖಲಿಸಿಕೊಂಡು ಬಂದಿದ್ರು. ಇವತ್ತು ಕೊನೆಯ ದಿನ ಹಿನ್ನೆಲೆ ಇವತ್ತು ಕೂಡ ಒಂದಷ್ಟು ಪ್ರೊಸೀಜರ್ಗಳನ್ನ SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಬಸವನಗುಡಿ ಬಳಿ ಇರುವಂತಹ ಮನೆಯಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆಯನ್ನ SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಈಗಾಗಲೇ 3 ಮಹಡಿ ಇದೆ ಈ ಒಂದು ಮನೆ. ಆ 3 ಮಹಡಿಯಲ್ಲೂ ಕೂಡ ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಮಾಡುವಂತ ಕೆಲಸನ ಮಾಡ್ತಿದ್ದಾರೆ. ಈಗಾಗಲೇ ನಮ್ಮ ಕ್ಯಾಮರಾಮನ್ ಕಾಂತರಾಜು ನಿಮ್ಗೆ ತೋರಿಸಿದ್ರೆ ಒಳಗಡೆ ಒಂದಷ್ಟು ಸ್ಥಳ ಮಹಜರು ಪ್ರಕ್ರಿಯೆ ಮಾಡ್ತಾರೆ. ಒಂದು ಕಡೆ ಸ್ಥಳ ಮಹಜರು ಪ್ರಕ್ರಿಯೆ ನಡೀತಿದ್ರೆ, ಮತ್ತೊಂದು ಕಡೆ ಭವಾನಿ ರೇವಣ್ಣ ಅವರು ಪೂಜೆ ಪುನಸ್ಕಾರವನ್ನ ಮಾಡ್ತಿದ್ರು. ತುಳಸಿ ಕಟ್ಟೆಗೆ ಅವರು ಪೂಜೆಯನ್ನ ಮಾಡುವಂತ ಕೆಲಸ ಮಾಡ್ತಿದ್ರು. ಈಗಾಗಲೇ ಅವರ ವಿರುದ್ಧ ಕೇಳಿಬಂದಂತ ಆರೋಪಕ್ಕೆ ಪ್ರಕರಣ ಸಂಬಂಧಪಟ್ಟಂತೆ ಅಂದ್ರೆ ಕಿಡ್ನಾಪ್ ಕೇಸ್ನಲ್ಲೂ ಕೂಡ ಅವರ ವಿರುದ್ಧ ಒಂದಷ್ಟು ಆರೋಪಗಳು ಕೇಳಿಬಂದಿದ್ದು, ಆ ಒಂದು ನಿಟ್ಟಿನಲ್ಲೂ ಕೂಡ SIT ಕಚೇರಿಗೆ ಹಾಜರಾಗಿದ್ರು ಭವಾನಿ ರೇವಣ್ಣ. ಇವತ್ತು ಈ ಒಂದು ಮನೆಗೆ ಪ್ರಜ್ವಲ್ ರೇವಣ್ಣರನ್ನ ಕರೆತಂದು ಸ್ಥಳ ಮಹಜರು ಮಾಡುವಂತ ಕೆಲಸವನ್ನ ಮಾಡ್ಲಾಗ್ತಿದೆ. ಮತ್ತೊಂದು ಕಡೆ ಈಗಾಗಲೇ ಆಲ್ಮೋಸ್ಟ್ ಥ್ಯಾಂಕ್ ಯು ಮಾದೇಶ್.